ವಕ್ಫ್ ಬೋರ್ಡ್ನಲ್ಲಿ ಏನು ಇದುವರೆಗೂ ಸಾಕಷ್ಟು ಹಗರಣಗಳು ನಡೆದಿತ್ತು. ವಿಶೇಷವಾಗಿ ಈಗೇನು ವಕ್ಫ್ ಬೋರ್ಡ್ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥದ್ರೆ ಈಗ BJP ಸರ್ಕಾರದ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಮಾನ್ಪಾಡಿ ಅವರು ತುಂಬ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ವರದಿಯನ್ನು ಕೂಡ ಅವರು ಕೊಟ್ಟಿದ್ರು. ಅಂದರೆ ವಕ್ಫ್ ಬೋರ್ಡ್ ಆಸ್ತಿಯ ಕುರಿತು ಕಬಳಿಕೆ ಕುರಿತಂತೆ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಕೂಡ ಅವರು ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಆ ವರದಿಯಲ್ಲಿ ಇರ್ತಕ್ಕಂಥ ಯಾರ್ಯಾರು ಇದು ಮಾಡಿದ್ದಾರೆ ಅನ್ನೋದನ್ನು ಕೂಡ ವಿಸ್ತೃತವಾಗಿ ಹೇಳಿದ್ರು. ಆದರೆ ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ, ಅದರ ಸರಿಯಾಗಿ ಕೂಡ ಜಾರಿ ತಂದಿಲ್ಲ. ಈ ಕುರಿತಂತೆ ನಮಗೆ ಜೊತೆ ಮಾತಾಡಲಿಕ್ಕೆ ಸ್ವತಃ ಐಕ್ಯತಾ ಒಕ್ಕೂಟದ ಅಧ್ಯಕ್ಷರು ಹಾಗೆಯೇ ಮುಸ್ಲಿಂ ಗುರುಗಳಾಗಿರ್ತಕ್ಕಂಥ ಅವರು, ಮುಸ್ಲಿಂ ಧರ್ಮದ ಗುರುಗಳು ಅಂತಲೇ ಹೇಳ್ಬೋದಾಗಿದೆ, ಅವರು ಮುಜಾಹಿದ್ ಅಲಿಬಾಬಾ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಜೊತೆ ಈ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅದ್ರ ಬಗ್ಗೆ ಕೂಡ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ. ತಾವು ಏನು ಹೇಳ್ತೀರ ಅದ್ರ ಬಗ್ಗೆ? ಅವ್ರ ರಿಪೋರ್ಟ್ ತಗೊಂಡ್ಬಿಟ್ಟು ನಾವು CO ಯೂಸುಫ್ ಅವ್ರು ಅಂತ ಇದ್ರು. ಆವಾಗ ಡ್ರಮ್ ಯೂಸುಫ್ ಅಂತ ಚೇರ್ಮನ್ ಆಗಿದ್ದರು ಆಕಾಫ್ನಲ್ಲಿ. ಅವ್ರು ತಿರುಗಿ ಬಿಟ್ಟಿದ್ರು. ಅದ್ರ ಮೇಲೆ ಅವ್ರು ತಿರೋದು ಬಿಟ್ಟ ಮೇಲೆ ಇವನು ಶಾಫಿ ಸಾದಿ ಅಂತ ಚೇರ್ಮನ್ ಆಗ್ದ ಅಲ್ಲಿ. ಹೌದು. ಆ ಟೈಮ್ನಲ್ಲಿ ನಾವು ಹೋಗ್ಬಿಟ್ಟು ಈ ಅನ್ವರ್ ಮಾನ್ಪಾಡಿ ಅವ್ರು ರಿಪೋರ್ಟ್ ಮಾಡಿದಾರಲ್ಲ, ಅವ್ರ ಡಾಕ್ಯುಮೆಂಟ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಅವರು 2 ಸಲ ಹೈಕೋರ್ಟ್ನಲ್ಲಿ ಬೋರ್ಡ್ಗೋಸ್ಕರ ವಿನ್ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಹೋಗಿ ಕೂಡ ಅವರು ವಿನ್ ಮಾಡ್ಕೊಂಡು ಬಂದರು. ಈ ಪತ್ರ ತಗೊಂಡ್ಬಿಟ್ಟು ಮತ್ತು ಹೈಕೋರ್ಟು ಏನು ಹೇಳಿತ್ತು 1995 ಆಕ್ಟ್ನಲ್ಲಿ, ಸರ್ಕಾರ ಕೂಡ ಔಕಾಫ್ ಪ್ರಾಪರ್ಟಿ ಅಕ್ವೈರ್ ಮಾಡಿದರೆ, ಸರ್ಕಾರ ಕೂಡ ಮಾಡಿದರೆ ಈ ಟೈಮ್ನಲ್ಲಿ ಅದಕ್ಕೆ ಏನು ಬೆಲೆ ಇರುತ್ತೆ ಆ ಬೆಲೆಯಿಂದ 4 ಗುಣ ಜಾಸ್ತಿ ಕೊಡಬೇಕು ಔಕಾಫ್ಗೆ. ಮತ್ತೆ ಅಷ್ಟೇ ಭೂಮಿ ಬೇರೆ ಜಾಗ ಅಲಾಟ್ ಕೂಡ ಮಾಡಬೇಕು. ಈ ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು. ಆ ಆರ್ಡರ್ ತಗೊಂಡ್ಬಿಟ್ಟು ನಾವು CO ಯೂಸುಫ್ ಅವ್ರು ಇದ್ರಲ್ಲ, ಅವ್ರ ಹತ್ರ ಹೋಗಿ ನಾವು ಪ್ರೆಸ್ ಮಾಡಿದ್ವಿ. ಆವಾಗ ಪ್ರೆಸ್ ಕರ್ಕೊಂಡು ಹೋಗಿದ್ದೆ ನಾನು. ಅವ್ರಿಗೆ ನಾನು ವಿಚಾರಣೆ ಮಾಡಿದೆ, ನೋಡಪ್ಪ ಈ ಥರ ಆಗಿದ್ದಲ್ಲ, ಈ ಬೋರ್ಡ್ ಯಾತಕ್ಕಪ್ಪ ಆಗಿರೋದು, ಈ ಬೋರ್ಡ್ ಆಗಿರೋದು ಇದು ನಮ್ಮ ಆಸ್ತಿ ಸೇಫ್ ಮಾಡೋಕ್ಕೆ ತಾನೆ. ಈಗ ನೀವು ಈ ಭೂಮಿ ಎಷ್ಟಿತ್ತು, ಈಗ ಆವಾಗ 2,30,000 ಕೋಟಿ ಅಂತ ಅನ್ವರ್ ಮಾನಿಪಾಡಿ ಅವರು ಇದು ಕೊಟ್ಟಿದ್ರು, ಈ ಬೆಲೆ ಇದೆ ಅಂತ, ಆಸ್ತಿ ಬೆಲೆ ಇದೆ ಅಂತ. ಅದರಲ್ಲಿ ಯಾರ್ಯಾರು ಪವರ್ನಲ್ಲಿ ಇದ್ದಿದ್ದು ಲೀಡರ್ಗಳು ಅದಕ್ಕೆ ಕಳ್ತನ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ಅವ್ರು ರಿಪೋರ್ಟ್ ಮಾಡಿದ್ರು. ಅವ್ರ ಹೆಸರೆಲ್ಲ ತಗೊಂಡಿದ್ದಾರೆ ಅವರು. ನಾವು ಹೋಗ್ಬಿಟ್ಟು ಅದು CO ಅವ್ರು ಕೇಳಿದ್ವಿ, ನೀ ಆಸ್ತಿ ಹೋಗಿದ್ದಲ್ಲ ತಗೊಂಡಿದ್ದೀರಾ, ಎಷ್ಟು ವಾಪಸ್ ತಗೊಂಡಿದ್ದೀರಾ, ಮತ್ತೆ ಇದ್ದಿದ್ದು ಆಸ್ತಿನಲ್ಲಿ ನೀವು ಏನು ಇಂಪ್ರೂವ್ ಮಾಡಿದ್ದೀರಾ? ಯಾಕಂದ್ರೆ ನೀವು ವಕ್ಫ್ ಭೂಮಿ ಬಚಾವ್ ಮಾಡೋಕ್ಕೆ ನೀವು ಬೋರ್ಡ್ ಅಂತ ಆಗಿರೋದು, ಆ ಸೇವೆ ಮಾಡಲಿಕ್ಕೆ ನಿಮ್ಮ ಬೋರ್ಡ್ ಇರೋದು. ನೀವು ಎಷ್ಟು ಸೇವೆ ಮಾಡಿದ್ದೀರಿ, ಹೋಗಿದ್ದು ಎಷ್ಟು ಪ್ರಾಪರ್ಟಿ ವಾಪಸ್ ತಗೊಂಡು ಬಂದಿದ್ದೀರಿ, ಇರೋ ಜಾಗನಲ್ಲಿ ಏನೇನು ನೀವು ಡೆವಲಪ್ ಮಾಡಿದ್ದೀರಿ ಅಂತ ನಾವು ಮೀಡಿಯಾ ಪ್ರಕಾರ ಜೊತೆ ಹೋಗಿ ಕೇಳಿದ್ವಿ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿಲ್ಲ. ಅವ್ರ ಜೂನಿಯರ್ ಬಂದು ಪಕ್ಕದಲ್ಲಿ ಇದ್ರು. ಅವ್ರ ಜೂನಿಯರ್ ಹೇಳ್ತಾ ಇದ್ರು, ಇಲ್ಲ ಅದಕ್ಕೆ ನಾವು ನೋಡ್ತೀವಿ ಮತ್ತು ವಿಚಾರಣೆ ಮಾಡ್ತೀವಿ, ಏನಿದೆ ನಿಮಗೆಲ್ಲ ಹೇಳ್ತೀವಿ ಅಂತ ನಮ್ಗೆ ಹೇಳಿದ್ರು. ಯಾಕಂದರೆ ನಾವು ಐಕ್ಯತಾ ಒಕ್ಕೂಟದಿಂದ ಹೋಗಿದ್ವಿ, ನಮ್ಗೆ ಸಂಘಟನೆ ಹೋಗಿದ್ವಿ ಪ್ರೆಸ್ಸಿಂದ. ಏನಾಯ್ತು ಅಂದರೆ ಅದ್ರ ಬಗ್ಗೆ ಮತ್ತೆ ನೋಡಿದ್ರೆ ಅವ್ನು ಶಾಫಿ ಸಾದಿ ಬಂದು ಕೂತ್ಕೊಂಡ್ಬಿಟ್ಟ ಚೇರ್ಮನ್ ಆಗಿ. ಸಿಕ್ಕಾಬಟ್ಟೆ ಹಗರಣೆ ಮಾಡಿದ್ದು ಇವರೆಲ್ಲ ಮುಂದೆ ಬರ್ತಾ ಇತ್ತು. ಇವ್ರು ಕಮಿಟಿ ಮಾಡಿದ್ದು ದುಡ್ಡು ತಗೊಂಡ್ಬಿಟ್ಟು ಭೂಮಿಗೆ ಅಲಾಟ್ ಮಾಡೋದು ಇದೆಲ್ಲ ಸಿಕ್ಕಾಬಟ್ಟೆ ಬಂತು. ಅದನ್ನ ಆಗ್ಬಿಟ್ಮೇಲೆ ಅವನ ಟೈಮ್ ಮುಗೀತು. ಮತ್ತೆ ಒಂದು ವರ್ಷ ಇದು ಅನ್ವರ್ ಬಾಷಾ ಚಿತ್ರದುರ್ಗ, ಅವನು 1 ವರ್ಷ ಬಂತು. ಅವನು ಸಿಕ್ಕಾಬಟ್ಟೆ ಅವನ ಮೇಲೆ ಎಲಿಗೇಷನ್ ಬಂತು. ಏನಪ್ಪ ಇದು ಆಗ್ತಾ ಇರೋದಂತ ನಾವು ಎಲ್ಲ ಫುಲ್ ಪ್ಯಾಚಪ್ ಮಾಡ್ಕೊತಾ ಇದ್ವಿ. ನಾವು ಅವ್ರ ಮುಂದೆ ಏನು ಇಟ್ಟಿದ್ವಿ ಅಂದರೆ ಇಟ್ಟಿದ್ದು ನಾವೆಲ್ಲ ಆಸ್ಪತ್ರೆ, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಬಡವ್ರಿಗೆ ಮನೆ, ಖಬ್ರಸ್ತಾನ್, ಅರ್ಥ ಆಯ್ತಾ? ಇರೋದು ಈ ಜಗನಲ್ಲಿ, ಔಕಾಫ್ ಜಗನಲ್ಲಿ ಇಷ್ಟೆಲ್ಲ ನಮಗೆ ಬೇಕಾಗಿದೆ ನಮ್ಮ ಕಮ್ಯುನಿಟಿಗೆ.
ಅರ್ಥ ಅರ್ಥ ಆಯ್ತಾ? ನೀವು ಇದರಲ್ಲಿ ಎಲ್ಲ ಏನು ಮಾಡಿದ್ದೀರಿ? ಮತ್ತು ಇದು ಹಾಪ್ ಕಾಮ್ಸ್ ಭೂಮಿ ಹೋಗಿದೆ. ಆ ಹಾಪ್ ಕಾಮ್ಸ್ ಭೂಮಿ ಯಾರು ಸೇಲ್ ಮಾಡಿದ್ರು, ಯಾರು ಚೇರ್ಮನ್ ಇದ್ರು, ಯಾರು ಅದನ್ನಲ್ಲಿ ಕಮಿಟಿ ಇದ್ರು, ಅವಾಗ ಯಾರು ಮಿನಿಸ್ಟರ್ ಇದ್ರು, ಅವ್ರ ಮೇಲೆ ಅಲಿಗೇಷನ್ ಇದೆ. ಆದರೆ ಈಗ ಡಾಕ್ಟರ್ ಮುಮ್ತಾಜ್ ಖಾನ್, ಆ ಟೈಮ್ನಲ್ಲಿ ಡಾಕ್ಟರ್ ಮುಮ್ತಾಜ್ ಖಾನ್ ಅಲ್ ಅಮೀನ್ ಕಾಲೇಜು ಇದ್ದಿದ್ದು, ಅದು ದೊಡ್ಡ ಮಕಾನ್ ಅಂತ ಇದ್ದಿದ್ದು. ಈಗ ಇಷ್ಟು ಕೂಡ ಇಲ್ಲ, ಅದು ಚಿಕ್ಕ ಮಗನ, ಚಿಕ್ಕಿಂದ ಚಿಕ್ಕ ಆ ಟೈಮ್ನಲ್ಲಿ ಅವ್ನು ಹಿಡ್ಕೊಂಡ್ಬಿಟ್ರಲ್ಲ ಡಾಕ್ಟರ್ ಮುಮ್ತಾಜ್ ಖಾನು, ಅಷ್ಟೇ ಭೂಮಿ ಅವ್ನು ಬೇರೆ ಕಡೆ ಇಸ್ಕೊಟ್ಟಿದ್ದಾನ. ಅದರಿಂದ ಜಾಸ್ತಿ ಇಸ್ಕೊಳ್ಬೇಕಿತ್ತು. ಇಲ್ಲ ಅವ್ನು ಇಂಪ್ರೂವ್ ಆಗಿಬಿಟ್ಟಲ್ಲ, ಆ ಜಾಗ ಬಿಟ್ಟು ಬೇರೆ ಜಾಗ ಹೋಗ್ಬೇಕಿತ್ತು. ಡಾಕ್ಟರ್ ಮುಮ್ತಾಜ್ ಖಾನ್ ಕೂಡ ಆಚೆ ಕಂಟ್ರಿಯಿಂದ ನಮ್ಮ ದೇಶದಲ್ಲಿ ಮುಸಲ್ಮಾನರು ತುಂಬ ಬಡವರು, ಅವ್ರ ಹತ್ರ ಏನು ತಿನ್ನಕ್ಕಿಲ್ಲ ಅಂತ ಹೇಳಿಬಿಟ್ಟು ಎಜುಕೇಷನ್ ಕೊಡಬೇಕಂತ ಆಚೆ ಔಟ್ ಆಫ್ ಕಂಟ್ರಿಯಿಂದ ದುಡ್ಡು ತಗೊಂಬಂದು ಅವನು ಇದು ಮಾಡ್ದ. ಯಾವುದು ಕಾಲೇಜು, ಅದ್ರ ಒಳಗೆ ಸಿಕ್ಕಾಪಟ್ಟೆ ಇದ್ರು. ಅದು ತಗೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ, ಯಾರ್ಯಾರಿದ್ರು ಅವಾಗ ಈ ಅಲ್ಲಮೀನ್ ಇಂಪ್ರೂವ್ ಮಾಡಲಿಕ್ಕೆ ಹೆಂಗ್ ಹೋಯ್ತು ಅಂತ. ಇದು ಅದರಲ್ಲಿ 90 ವರ್ಷ ಕೊಟ್ಟರಲ್ಲ, ಎಷ್ಟು ಬಾಡಿಗೆ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಇದ್ದಿದ್ದು ಚಿನ್ನ ಬೆಲೆ ಏನು, ಈ ಟೈಮ್ ಇರೋದು ಚಿನ್ನ ಬೆಲೆ ಏನು ಆಗಬೇಕು, ಗೋಲ್ಡ್ ಬೆಲೆ. ಆ ಪ್ರಕಾರ ಅವನು ಬಾಡಿಗೆ ಕೊಡಬೇಕು. ಅರ್ಥ ಆಯ್ತಾ? ಅದು ಕೂಡ ಬಾಡಿಗೆ ಬರ್ತಾ ಇಲ್ಲ. ಅದರೊಳಗೆ ಸಿಕ್ಕಾಪಟ್ಟೆ ಅವರು ಈ ಕಡೆ ಆ ಕಡೆ ದುಡ್ಡು ಆಗ್ತಾ ಇದೆ. ಇದು ಔಕಾಫ್ನಲ್ಲಿ ನಾವು ಹೇಳಿದ್ವಿ, ಅದು ಸ್ವಲ್ಪ ಎನ್ಕ್ವೈರಿ ಮಾಡಿ ಅಂತ. ಮತ್ತೆ ಇಸ್ಲಾಮಿಕ್ ಕಾಲೇಜು ಬನ್ನರ್ಘಟ್ಟ ರೋಡು, ಆ ಭೂಮಿ ಎಲ್ಲಿ ಹೋಯ್ತು, ಎಷ್ಟು ಹೋಯ್ತು, ಅದಕ್ಕೆ ಯಾಕೆ ಸೇವ್ ಮಾಡೋಣ ಅಂತ ನಾವು ಕೇಳಿದ್ವಿ. ಅಲ್ಲಮೀನ್ ಕಾಲೇಜು, ಇದು ಹಾಸ್ಪಿಟಲ್ ಟೆಲಿಕಾಮ್ ರೋಡ್ ಇದೆ, ಅದ್ರ ಬಗ್ಗೆ ಕೇಳಿದ್ವಿ. ಬಿಜಾಪುರ್ ಕೇಳಿದ್ವಿ, ಅದಕ್ಕೆ ಯಾರು ಏನು ಉತ್ತರ ಕೊಟ್ಟಿಲ್ಲ. ಲಾಸ್ಟು ಈ ಅನ್ವರ್ ಭಾಷಾ ಇರೋ ಗಂಟ ಕೂಡ ನಾವು ಸಿಕ್ಕಾಬಟ್ಟೆ ಇದರಿಂದ ಹೋಗಿದ್ವಿ. ನಮಗೆ ಏನು ಒಂದು ಸ್ವಲ್ಪ ಇದಿತ್ತಂದ್ರೆ, BJP ಸರ್ಕಾರ ಇರೋದ್ರಿಂದ ನಮಗೆ ಯಾರು ಇದಕ್ಕೆ ಸಹಾಯ ಮಾಡೋದಿಲ್ಲ ಅಂತ ನಾವು ಒಂದು ಇದರಲ್ಲಿ ಕನ್ಫ್ಯೂಸ್ ಆಗಿದ್ವಿ. ಆದರೆ ನಮಗೆ ನಂಬಿಕೆ ಏನಿತ್ತು, ಕಾಂಗ್ರೆಸ್ ಪಕ್ಷ ಬಂದರೆ ಇದೆಲ್ಲ ನಮಗೆ ಸಾಲ್ವ್ ಆಗತ್ತೆ ಅಂತ ನಾವು ನಂಬಿಕೆ ಇದ್ವಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆಗತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ಈ ಕಾಂಗ್ರೆಸ್ ಪಕ್ಷ ಬಂದರೆ ಇನ್ನು ಯಾರ್ಯಾರು ಹಳ್ಗರು ಮೆಂಬರ್ ಇದ್ರು, ಚೇರ್ಮನ್ ಇದ್ರು, ಅವರಿಗೆ ಈ ಸರ್ಕಾರ ಆಯ್ಕೆ ಮಾಡಿಬಿಟ್ಟು ಈ ಬೋರ್ಡ್ನಲ್ಲಿ ಹಾಕಿದ್ದಾರೆ. ಇದು ತುಂಬ ರಾಂಗು. ಅದ್ರ ಮುಂಚೆ ಶಾಫಿ ಸಾದಿ ಒಂದ್ಸಲಿ ಮೆಂಬರ್ ಆಗಿದ್ದ ಒಬ್ಬಳು, ಅದು BJP ಗೌರ್ಮೆಂಟು, BJP ಗೌರ್ಮೆಂಟಿಂದ. ಪುನಃ ಮತ್ತೆ ಅವನು ಮೆಂಬರ್ ಆಗಿ ಬಂದ BJP ಗೌರ್ಮೆಂಟಿಂದ. ಆ ಟೈಮ್ನಲ್ಲಿ ಎಲ್ಲ RSSನವ್ರಿಗೆ ಒಪ್ಕೊಂಡ್ಬಿಟ್ಟ ಅವನು, ಅಶೋಕು ಎಲ್ಲ ಅವ್ನಿಗೆ ಯಾರ್ಯಾರ ಹತ್ರ ಏನು ಮಾತಾಡ್ಬೇಕಲ್ಲ ಮಾತಾಡ್ಬಿಟ್ಟು ಬಂದ. ಆದರೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಅವನು ಬಂದಿದ್ದು BJPಯಿಂದ 2 ಸಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಮಿನಿಸ್ಟರ್ಗೆ ಜಾಗ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಯಾಕೆ ಏನು ಅದು ಅವ್ರ ಸಂಬಂಧ ಅಂತ ಇದು ಜನಗಳಿಗೆ ಅವ್ರು ತೋರಿಸ್ಬೇಕು ಅವರು. ಅರ್ಥ ಆಯ್ತಾ? ಮಾಜಿ ಚೇರ್ಮನ್ ಇದ್ದಿದ್ದು ಖಾಲಿದು, ಅವ್ರಿಗೆ ತಗೊಂಬಂದು ಹಾಕಿದ್ದಾರೆ. ರಿಯಾಜ್ ಅಹಮದ್ ಖಾನ್ ಅಡ್ವೊಕೇಟ್ ಅವರು, ಪುನಃ ಅವರೇ ಬರ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಲ್ಲ ಇವರೇನೋ. ಮತ್ತೆ ಇಂಥವರೆಲ್ಲ ಸೇರ್ಕೊಂಡ್ಬಿಟ್ಟು ಈಗ ನಡೀತಾ ಇರೋದು ಔಕಾಫ್ ಚೇರ್ಮನ್ ಇದು ಕಮಿಟಿ. ಆ ಕಮಿಟಿನಲ್ಲಿ ಇರೋ ಚೇರ್ಮನ್ನು ಒಂದು ಒಳ್ಳೆ ದರ್ಗಾ ಸಜ್ಜಾದಗಳು, ಎಜುಕೇಟೆಡ್, ಚಾನ್ಸಲರ್, ಯೂನಿವರ್ಸಿಟಿ ಚಾನ್ಸಲರು. ಅರ್ಥ ಆಯ್ತಾ? ಇಂಥ ಎಲ್ಲ ಇರೋರ್ಗೆ ಒಂದು ಒಳ್ಳೆ ರೀತಿಯಿಂದ ಒಂದು ನ್ಯಾಯದಿಂದ ಕೆಲಸ ಮಾಡೋಕ್ಕೆ ಬಂದಿದ್ದವ್ರಿಗೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ತುಂಬ ಜಾಸ್ತಿ ಇವರು ಅಡ್ಡ ಹಾಕಿದ್ರು. 1 ವರ್ಷ ಏನು ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಈಗ ಮತ್ತೆ ನಮ್ಮ ಅನ್ವರ್ ಮಾನಿಂಪಾಡಿ ಅವರು ಮುಂದೆ ಬಂದಿರೋದು, ಈ ನಮ್ದು ಹೋಗಿರೋದು ಭೂಮಿ ಇವರು ಯಾವಾಗ ತಗೊಬರ್ತಾರೆ ಕಮಿಟಿನವರು, ಈ ಮಿನಿಸ್ಟರು, ಇದು ತೋರಿಸ್ಬೇಕಲ್ಲ ಜನಗಳಿಗೆ, ತೋರಿಸ್ಬೇಕು. ಮತ್ತು ಯಾತಕ್ಕೆ ಬೋರ್ಡ್ ಇರೋದು, ಇವ್ರು ಕಲ್ತನ ಮಾಡ್ಕೊಂಡ್ಬಿಟ್ಟು ಇವ್ರ ಮನೆ ಒಳ್ಳೇದು ಮಾಡ್ಕೊಳ್ಳೋಕೆ ಇರೋದು. ಯಾರ್ಯಾರು ದುಡ್ಡಿನವ್ರು ಇದ್ದಾರೆ ಆ ದುಡ್ಡಿನವರು ಅವರು ಅಲರ್ಟ್ ಮಾಡ್ಕೊಂಡ್ಬಿಟ್ಟಿರೋದ. ಈಗಲೂ ಈ ಇರೋದು ಮಿನಿಸ್ಟರು
ಯಾರು ಬೇಕಾಗಿಲ್ಲ ಅವ್ರಿಗೇನ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರೋದು. ಇದು ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಮನಸ್ಸಲ್ಲಿ ಏನಿದೆ ಅಂತ, ಇಲ್ಲ ನಮ್ಮ ಕಮ್ಯುನಿಟಿಗೆ ಹಾಳು ಮಾಡೋದು ಬೇಕಂತ, ಇಲ್ಲ ಒಳ್ಳೇದು ಮಾಡ್ಬೇಕಂತ ಇವರು ಪಬ್ಲಿಕ್ಗೆ ನಮ್ಮ ಕಮ್ಯುನಿಟಿಗೆ ಹೇಳಬೇಕು. ಅರ್ಥ ಆಯ್ತಾ? ಯಾಕಂದರೆ ಹೊಸ ಎಜುಕೇಟೆಡ್ ವಯಸ್ಸು ಹುಡುಗರು ಇದ್ದಾರೆ, ಅಂಥವ್ರಿಗೆ ಸೇರಿಸ್ಬೇಕಾಗಿತ್ತಲ್ಲ. ಹಳಬರು ಸಿಕ್ಕಾಪಟ್ಟೆ ಅನುಭವಿಸಿರೋದು ಪಾರ್ಟಿನಲ್ಲಿ ಕೆಲಸ ಮಾಡೋರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಇಲ್ಲ. DCP ಭಾವ ಕಾಂಗ್ರೆಸ್ ಪಕ್ಷ ಇಲ್ಲ. ಏನಿದೆ ಅವ್ರದ್ದು? ಕಾಂಗ್ರೆಸ್ ಪಕ್ಷಕ್ಕೆ ಏನು ಸಪೋರ್ಟ್ ಮಾಡಿದ್ದಾರೆ? ಶಾಫಿ ಸಾದ್ ಏನು ಮಾಡಿದ್ದಾನೆ? ಖಾಲಿದ್ ಸರಿ, ಅವನು ಆ ಟೈಮ್ನಲ್ಲಿ ಕಮರುಲ್ ಇಸ್ಲಾಂ ಇರೋವಾಗ ಆವಾಗಿಂದ ನಾನು ನೋಡ್ತಾ ಇದ್ದೆ ಅವ್ರಿಗೆ. ಅರ್ಥ ಆಯ್ತಾ? ಪಾರ್ಟಿಗೆ ಇದು ಮಾಡಿದ್ದಾರೆ. ಇಂಥವ್ರು ಇಟ್ಕೊಂಡ್ಬಿಟ್ಟು ಈ ಪಾರ್ಟಿ ನಡೆಸ್ತಾ ಇದ್ದಾರಲ್ಲ ಕಾಂಗ್ರೆಸ್ ಪಕ್ಷ, ಏನಂತ ಇದು ಜನಗಳಿಗೆ ಇವ್ರು ಹೇಳಬೇಕು. ಇಂಥ ಒಳ್ಳೆಯವರು ಒಳ್ಳೇದು ಮಾಡಿದ್ದಾರೆ, ಪಾರ್ಟಿಗೂ ಮಾಡಿದ್ದಾರೆ, ರಾಜ್ಯಕ್ಕೂ ಮಾಡಿದ್ದಾರೆ, ದೇಶಕ್ಕೂ ಮಾಡಿದ್ದಾರೆ. ಇಂಥವ್ರು ನಮಗೆ ಬೇಕಾಗಿದೆ, ಅದಕ್ಕೋಸ್ಕರ ನಾವು ಇವ್ರಿಗೆ ಇಟ್ಕೊಂಡಿದ್ದೀವಿ ಅಂತ ಇವ್ರು ಹೇಳಬೇಕು. ಅರ್ಥ ಆಯ್ತಾ? ಇವ್ರು ಕಮ್ಯುನಿಟಿ ಮೆಂಬರ್ಸ್ ಮೇಲೆ ಎಷ್ಟು ಎಲಿಗೇಷನ್ ನಾವು ಹಾಕಿದ್ರು ಕೂಡ ನಮ್ಮ CMಗೂ ಕೂಡ ಕಿವಿಗೆ ಹೋಗ್ತಾ ಇಲ್ಲ ಮಾತು, ಮತ್ತು ಮಿನಿಸ್ಟರ್ ಕೂಡ ಹೋಗ್ತಾ ಇಲ್ಲ. ಇದು ಮುಂದೆ ಎಷ್ಟು ಮಾಡಬೇಕು ಪಕ್ಷ ಇದು? ಅದಕ್ಕೆ ನಾವು ಪುನಃ ಹೇಳ್ತಾ ಇದ್ವಿ, ಎಲ್ಲ ಜಾತಿ ನಂಬಿದಾರಲ್ಲ, ನಾನು ಈ ಜಾತಿ, ನಂದು ಈ ಜಾತಿ, ನಂದು ಈ ಜಾತಿ ಅಂತ. ಎಲ್ಲ ಜಾತಿಯವರು ಪಾಪ CM ಎಲ್ಲ ಆಗಿದಾರಲ್ಲಪ್ಪ. ಈಗ ಜಾಸ್ತಿ ಇರೋರು ನಮ್ಮ ದಲಿತ ಸಮಾಜವ್ರಿಗೂ ಆಗ್ಬೇಕಂತ ನಾವು ಕೇಳಿದ್ದೀವಿ. ನಮ್ಮ ಮುಸಲ್ಮಾನರು ಕೂಡ ಒಳ್ಳೆ ಪೋಸ್ಟ್ ಬರಬೇಕಂತ ನಾವು ಕೇಳಿದ್ದೀವಿ. ಇದೆಲ್ಲ ಪಾರ್ಟಿ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ನಾವು ಏನೋ ತಪ್ಪು ಕೇಳಲಿಲ್ಲ. ನಮ್ಮ ಹತ್ರ ಇಬ್ಬರು ಅನುಭವ ಮಾಡಿದವರು ಇದ್ದಾರೆ. ಅವರು ಮುನಿಯಪ್ಪ KH ಮುನಿಯಪ್ಪ ಅವರು 7 ಟೈಮ್ಸ್ ಪಾರ್ಲಿಮೆಂಟು ಮಿನಿಸ್ಟರ್ ಹೋಗಿದ್ದಾರೆ. ಮತ್ತು ಇಲ್ಲಿ ನಮ್ಮ G ಪರಮೇಶ್ವರ್ ಅವರು ಪಾರ್ಟಿ ಅಧ್ಯಕ್ಷ ಆಗಿ ಮತ್ತು ಹೋಮ್ ಮಿನಿಸ್ಟರ್ ಡೆಪ್ಟಿ CM ಎಲ್ಲ ಆಗಿದ್ದಾರೆ. ಇಂಥವ್ರು ಕೊಡಬೇಕಲ್ವಾ? ಅದು ನಾವು ಕೇಳಿದ್ದೀವಿ. ಈಗಲೂ ಕೇಳ್ತೀವಿ ಆ ಮಾತು. ಯಾಕೆ ದಲಿತರಿಗೆ ಕೊಡಬೇಡ್ದು ಕಾಂಗ್ರೆಸ್ ಪಕ್ಷ? BJP ಅವ್ರು ಕೊಡೋದಿಲ್ಲಪ್ಪ, ಓಕೆ, ನೋ ಪ್ರಾಬ್ಲಮ್. ಕಾಂಗ್ರೆಸ್ ಪಕ್ಷ ಯಾಕೆ ಕೊಟ್ಟಿಲ್ಲ? ಮುಸಲ್ಮಾನರಿಗೆ ಯಾಕೆ ಇವತ್ತು ಗಂಟೆ ಒಂದು ಹೋಮ್ ಮಿನಿಸ್ಟರ್ ಮಾಡಿಲ್ಲ? ಯಾಕೆ PWD ಮಿನಿಸ್ಟರ್ ಮಾಡಿಲ್ಲ? ಯಾಕೆ ಫೈನಾನ್ಸ್ ಮಿನಿಸ್ಟರ್ ಮಾಡಿಲ್ಲ? SM ಕೃಷ್ಣ ಇರೋವಾಗ 5 ಮಿನಿಸ್ಟ್ರಿ ಕೊಟ್ಟಿದ್ದಂತ ಎಷ್ಟೋ ಸಲ ಹೇಳಿದ್ದೀನಿ. ಈ ಸಿದ್ದರಾಮಯ್ಯ ಗೌರ್ಮೆಂಟು ತೋರಿಸ್ಕೊಂತಾರಲ್ಲ ಇವರು ಯಾಕೆ ಮುಸಲ್ಮಾನರಿಗೆ ಒಳ್ಳೆ ಎಜುಕೇಟೆಡ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ? ಅದರಲ್ಲಿ UT ಖಾದರ್, ಸಲೀಂ ಅಹಮದ್, ರಿಜ್ವಾನ್ ರಶೀದ್ ಇರ್ತಾರಲ್ಲ, ಅನುಭವ ಇಕ್ಕಿದವ್ರು ಇದ್ದಾರಲ್ಲ, ಒಳ್ಳೆ ಮಿನಿಸ್ಟ್ರಿ ಕೊಟ್ಟು ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕಲ್ಲ. ಇವ್ರು ಯಾಕೆ ಮಾಡಿಲ್ಲ? ಇದೆಲ್ಲ ನಾವು ಕೇಳ್ತಾ ಇದ್ದೀವಿ. ನಾವೆಲ್ಲ ಓಟ್ ಕಟ್ಟಿದ್ದೀವಿ ಈ ಪಕ್ಷಕ್ಕೆ. ಓಡಿಸ್ಕೋಸ್ಕರ 17 ನಾವು ಇದು ಮಾಡಿದ್ದೀವಿ ಪ್ರೋಗ್ರಾಮ್ಸು ಕರ್ನಾಟಕನಲ್ಲಿ. ₹1 ಯಾರಾದ್ರೂ ತಗೊಂಡಿಲ್ಲ. ಈ ಪಕ್ಷ ಬರಲಿ ಅಂತ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಕೇಳೋಕ್ಕೆ ಅಧಿಕಾರ ಇದೆ, ನಾವು ಕೇಳ್ತಾ ಇದ್ದೀವಿ. ಈ ಮಾತು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ.